ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಮ್ಮ ಎಲ್ಲ ವ್ಯೂವರ್ಗಳಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ಗೆ ಏನು ಗಿಫ್ಟನ್ನು ಕೊಡ್ಬೋದು ಅಂತ. ಅಲ್ಲ, ನನಗೊಂದು ವಿಷಯ ಅರ್ಥ ಆಗಿಲ್ಲ, ಏನಕ್ಕೆ ಯಾವಾಗಲೂ ಹುಡುಗಿರಿಗೆ ಒಂದು ಗಿಫ್ಟನ್ನು ಕೊಡಬೇಕು ವ್ಯಾಲೆಂಟೈನ್ಸ್ ಡೇ ದಿನ? ಹುಡುಗಿರು ಹುಡುಗಂಗೆ ಕೊಡುವಂಥ ಒಂದು ಕಾನ್ಸೆಪ್ಟನ್ನೇ ಕೇಳಿಲ್ಲ. ನೀವೇನಾದರೂ ಕೊಡ್ತೀರಾ? ನೀವೇನಾದರೂ ಹುಡುಗಿ ಆಗಿದ್ದರೆ ನಿಮ್ಮ ಬಾಯ್ ಫ್ರೆಂಡ್ಗೆ ನೀವು ಗಿಫ್ಟನ್ನು ಕೊಡ್ತೀರಾ? ಏನು ಕೊಡ್ತಿದ್ದೀರಾ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ತನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಯಾವ ರೀತಿ ಗಿಫ್ಟ್ಗಳನ್ನ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಿಮ್ಮ ಗರ್ಲ್ ಫ್ರೆಂಡಿಗೆ ನೀವು ಪ್ರೀತಿಯಿಂದ ನಿಮ್ಮ ಕೈಯಾರೆ ಮಾಡಿರುವಂಥ ಗ್ರೀಟಿಂಗನ್ನು ಕೊಡಿ. ನೀವು ಅಂಗಡಿಲೇ ಏನೋ 10 ರೂಪಾಯಿ 20 ರೂಪಾಯಿ ಸಿಕ್ತು ಅಂತ ಆ ಗ್ರೀಟಿಂಗನ್ನ ತೊಗೊಂಬಿಡಿ. ನಿಮ್ಮ ಕೈಯಾರೆ ಮಾಡಿ ಏನಾದರೂ ಕ್ರಾಫ್ಟ್ ಹಾಕ್ಬಿಟ್ಟು ಇಲ್ಲ ಒಂದು ಫೋಟೋನ ಅಂಟಿಸ್ಬಿಟ್ಟು ಒಂದು ಗಿಫ್ಟನ್ನು ಕೊಡಿ. ಅವಳಿಗೆ ತುಂಬ ಇಷ್ಟ ಆಗಬಹುದು. ಜೊತೆಗೆ ನೀವೇನಾದರೂ ತುಂಬ ಜೇಬು ತುಂಬ ದುಡ್ಡಿಟ್ಕೊಂಡಿದ್ದೀರಾ ಅಂದರೆ ಐಫೋನ್ ಕೊಡಿ. ಐಫೋನ್ ಕೊಟ್ಟರೆ ಎಲ್ಲ ಹುಡುಗಿರು ಖುಷಿ ಆಗ್ತಾರೆ. ಐಫೋನ್ ಅಷ್ಟು ಈಸಿ ಅಲ್ಲ, ಆದರೂ ನಿಮ್ಮ ಗರ್ಲ್ ಫ್ರೆಂಡಿಗೆ ಕೊಟ್ಟರೆ ಇಂಪ್ರೆಸ್ ಆಗೋದಂತೂ ಗ್ಯಾರಂಟಿ. ಅದರ ಬಗ್ಗೆ ಎರಡೇ ಮಾತೇ ಇಲ್ಲ. ಅದನ್ನು ಬಿಟ್ಟರೆ ನಿಮ್ಮ ಹತ್ರ ಏನಾದರೂ ತುಂಬ ದುಡ್ಡಿಲ್ಲ, 200-300 ರೂಪಾಯಿ ಎಲ್ಲ ಒಂದು ಈ ಗಿಫ್ಟನ್ನ ತೊಗೊಬೇಕು ಅಂತಿದ್ದೀರಾ ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ಗೆ ಒಂದು ಚಾಕ್ಲೇಟನ್ನು ಕೊಡಿಸಿದ್ರು ಸಾಕು. ಅವಳು ತುಂಬ ಖುಷಿ ಆಗ್ತಾರೆ ಅಂತ ನನಗನ್ಸುತ್ತೆ. ಹುಡುಗಿರು ಚಾಕ್ಲೇಟು ಅಂದರೆ ಏನು ಇಷ್ಟಪಡ್ತಾರೋ ಗೊತ್ತಿಲ್ಲ ರೀ, ನನಗಂತೂ ಚಾಕ್ಲೇಟ್ ಕಂಡ್ರೆ ಆಗಲ್ಲ. ಹುಡುಗಿರು ಅದೇನು ಚಾಕ್ಲೇಟ್ ಅಂದರೆ ಪ್ರಾಣ ಬಿಟ್ಬಿಡ್ತಾರೆ. ಏನೋ ಗೊತ್ತಿಲ್ಲ, ಅವ್ರವ್ರಿಗೆ ಇಷ್ಟ ಆಗಿದ್ದು. ಹುಡುಗರು ಇಷ್ಟಪಡ್ತಾರೆ ಕೆಲವು ಜನ, ನನಗಂತೂ ಇಷ್ಟ ಇಲ್ಲ. ನೀವೇನಾದರೂ ಮ್ಯಾರಿಡ್ ಕಪಲ್ ಆಗಿದ್ದರೆ ನಿಮ್ಮ ವೈಫ್ಗೆ ಏನು ಗಿಫ್ಟ್ ಕೊಡ್ಬೋದು ಅಂತ ಕೇಳಿದರೆ ಏನೂ ಕೊಡಬೇಡಿ ಬಿಡ್ರಿ. ಆಗಲೇ ನಿಮ್ಮ ಮದುವೆ ಆಗಿಬಿಟ್ಟಿದೆ ಆಲ್ರೆಡಿ ಕಮೆಂಟೆಡ್ಡು. ಇನ್ನೆಲ್ಲಿ ಹೋಗ್ತಾರೆ ನಿಮ್ಮ ವೈಫ್ ಬಿಟ್ಟು ಅಲ್ವಾ? ಸೊ ಇದಿಷ್ಟು ಸಿಂಪಲ್ಲಾಗಿ ಒಂದು ನಿಮ್ಮ ಗರ್ಲ್ ಫ್ರೆಂಡ್ಗೆ ಏನು ಗಿಫ್ಟ್ ಕೊಡ್ಬೋದು ಅಂತ. ನಿಮಗೆ ಬೇರೆ ಇನ್ನೇನು ಗಿಫ್ಟ್ ಕೊಡ್ಬೋದು ಅನಿಸುತ್ತೆ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ಗೆ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳೋದು ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.